ಆದರೆ ನಿಜವಾದ ಆಟ ಈಗಷ್ಟೇ ಶುರುವಾಗ್ತಾ ಇದೆ. ನಾವು ಕ್ಲಿಕ್ಕರ್ಗಳ ಮೂಲವನ್ನು ಹುಡುಕಲೇಬೇಕು. ಈಗ ನಮ್ಮ ಮೂಲವೇ ಅಳಿದು ಹೋಗುವ ಹಾಗೆ ಕಾಣ್ತಾ ಇದೆ. ಈ ಹೊಸ ಕ್ಲಿಕ್ಕರ್ಗಳು ಒಂದು ರೀತಿ ಬೇರೆ ಏನನ್ನೋ ಗುರಿಯಾಗಿಸ್ಕೊಂಡು ಹೋಗ್ತಾ ಇವೆ. ಇದೆಲ್ಲವನ್ನೂ ನಿರ್ವಹಿಸುತ್ತಿರುವವನು ಆಖಿರ್ ಯಾರು? ಅವನಿಗೆ ನಿಜವಾಗಿ ಏನ್ ಬೇಕಾಗಿದೆ? ನಮ್ಮ CTF ಸ್ಥಿತಿ ಹುಲಿಯ ಬಾಲ ಹಿಡಿದಂತಾಗಿದೆ. ಹೌದು, ನಾನು CTFನ ದರ್ಜೆ ಕುಗ್ಗಿಸಿ ಟೀಕಿಸುತ್ತಿದ್ದೇನೆ ಅಂತ ನನಗೆ ಗೊತ್ತು. ಆದರೆ ಏನು ಮಾಡೋದು? ಇದೇ ಕಠೋರ ಸತ್ಯ. ನಮ್ಮನ್ನು ಕಡಿಮೆ ಅಂದಾಜು ಮಾಡಿದ್ದಾರೆ. ಹೌದು, ನಾವು ದೇಶ ಉಳಿಸಲು ಇಲ್ಲಿದ್ದೇವೆ. ಈ ಕಾರ್ಯಾಚರಣೆಗಾಗಿ ನಮ್ಮನ್ನೇ ತ್ಯಾಗ ಮಾಡಲು ಸಿದ್ಧ. ಆದರೆ ಒಂದು ಗುಪ್ತಚರ ಮಾಹಿತಿಯ ರಾಜಿ ನಮ್ಮೆಲ್ಲ ಪ್ರಯತ್ನಗಳನ್ನು ವ್ಯರ್ಥ ಮಾಡಿಬಿಟ್ಟಿದೆ. ಈಗ ನಮ್ಮನ್ನು ಗತಕಾಲದ ಭೂತಗಳು ಬೇಟೆಯಾಡುತ್ತಿವೆ. ನ್ಯೂ ಲಾ ಟೆಕ್ನ ಇಂಟರ್ಫೇಸ್ನಿಂದಾಗಿ CTS ಜೊತೆಗಿನ ರಾಜಿಯಿಂದಾಗಿ ನಾವು ಏಜೆಂಟ್ಗಳು ಸಿಂಡಿಕೇಟ್ಗೆ ಬಹಿರಂಗಗೊಂಡಿದ್ದೇವೆ. ಬಹುಶಃ ಇಲ್ಲಿಯವರೆಗೂ ಈ ಪ್ರಪಂಚದ ದೃಷ್ಟಿಯಲ್ಲಿ ನಮ್ಮ ಅಸ್ತಿತ್ವವೇ ಇಲ್ಲದ ಹಾಗೆ. ಈಗ ಅದು ನಿಜವಾಗುವ ಸಮಯ ಬಂದಿದೆ. ಅದೇ ಸಮಯದಲ್ಲಿ ನಾನು ಪ್ರಮಾಣ ಮಾಡಿ ಹೇಳ್ತೀನಿ, ಸಿಂಡಿಕೇಟ್ ಕೂಡ ಅಸ್ತಿತ್ವದಲ್ಲಿದೆ. ನಾನು ಈಗ ಈ ದೃಶ್ಯದ ಜೊತೆ ಸೇರಿಸುತ್ತಿರುವ ಎಲ್ಲ ಕಡತಗಳು ಒಬ್ಬನೇ ವ್ಯಕ್ತಿಯದ್ದಾಗಿದ್ದು ಸಂಪೂರ್ಣ ಸತ್ಯ ಮತ್ತು ನೈಜವಾಗಿವೆ. ಅವು ನಿಜ. ಅದೊಂದು ದೊಡ್ಡ ಪರಿಸರ ವ್ಯವಸ್ಥೆ. ಆ ಸಿಂಡಿಕೇಟ್ ನಮ್ಮ ಕಲ್ಪನೆಗೂ ಮೀರಿದ್ದು ಮತ್ತು ಅವರು ನಿನ್ನನ್ನು ಹುಡುಕಿಕೊಂಡು ಬಂದೇ ಬರುತ್ತಾರೆ. ನಾನು ಒಂದು ವೇಳೆ ಬದುಕಿ ಉಳಿದರೆ ಎಲ್ಲವನ್ನೂ ಬಯಲು ಮಾಡುತ್ತೇನೆ.